ಚೇಂಜ್ ಮಾಡ್ಕೋಬೇಕು ಅಂದಾಗ ನಾವು ಸಾಮಾನ್ಯವಾಗಿ ಏನು ದೊಡ್ಡ ದೊಡ್ಡ ಬದಲಾವಣೆಗಳ ಬಗ್ಗೆ ಅಲ್ವಾ ಯೋಚನೆ ಮಾಡೋದು? ಹೌದು, ಜಾಬ್ ಚೇಂಜು ಅಥವಾ ಸಿಟಿ ಚೇಂಜು ಆ ಥರ. ಕರೆಕ್ಟ್. ಆದ್ರೆ ಪ್ರತಿದಿನ ಬೆಳಗ್ಗೆ ಏಳುವ ರೀತಿಯಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡ್ರೆ ಸಾಕು, ಅದರಿಂದಲೇ ಒಂದು ಅದ್ಭುತ ಪರಿವರ್ತನೆ ತರ್ಬೋದು ಅಂದ್ರೆ ಹ್ಮ್ ಇಂದು ನಾವು ಹಾಲ್ ಎಲ್ರೋಡ್ ಅವರ ದಿ ಮಿರಾಕಲ್ ಮಾರ್ನಿಂಗ್ ಅನ್ನೋ ಒಂದು ಫೇಮಸ್ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಈ ಕಾನ್ಸೆಪ್ಟ್ ಕೇಳಕ್ಕೆ ಸಿಂಪಲ್ ಆಗಿ ಕಂಡ್ರೂ ಇದ್ರ ಹಿಂದೆ ಒಂದು ದೊಡ್ಡ ಕಥೆ ಮತ್ತೆ ಸೈಕಾಲಜಿ ಇದೆ. ಹೌದು, ನಮ್ಮ ಹತ್ರ ಇರೋ ಸೋರ್ಸ್ ಮಟೀರಿಯಲ್ಸ್ನಲ್ಲಿ ಹಾಲ್ ಎಲ್ರೋಡ್ ಅವರ ವೈಯಕ್ತಿಕ ಹೋರಾಟದ ಕಥೆ ಇದೆ, ಅವರ ಮಿರಾಕಲ್ ಮಾರ್ನಿಂಗ್ ಪದ್ಧತಿಯ ಪೂರ್ತಿ ವಿವರ ಇದೆ. ಹ್ಮ್ ಅಷ್ಟೇ ಅಲ್ಲ, ಮುಂಜಾನೆಯ ಅಭ್ಯಾಸಗಳು ನಮ್ಮ ದೇಹದ ನ್ಯಾಚುರಲ್ ಕ್ಲಾಕ್ಗೆ ಹೇಗೆ ಸಂಬಂಧಿಸಿದೆ ಅನ್ನೋದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಸ್ಟಡಿಯೂ ಇದೆ. ಕರೆಕ್ಟ್. ಸೊ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಏನು ಅಂದ್ರೆ, ಈ ಮಿರಾಕಲ್ ಮಾರ್ನಿಂಗ್ ಅನ್ನೋ ಪರಿಕಲ್ಪನೆಯ ಹಿಂದಿನ ನಿಜವಾದ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಡೋದು. ಸೊ ಮಿರಾಕಲ್ ಮಾರ್ನಿಂಗ್ ಪರಿಕಲ್ಪನೆ ಹುಟ್ಟಿದ್ದೇ ಒಂದು ದೊಡ್ಡ ಹತಾಶೆಯಿಂದ. ಹೌದು. ಇದರ ಸೃಷ್ಟಿಕರ್ತ ಹಾಲ್ ಎಲ್ರಾಡ್ ತನ್ನ 20ರ ಹರೆಯದಲ್ಲಿ ತುಂಬಾನೇ ಯಶಸ್ವಿ ಡಿಜೆ ಮತ್ತು ಸೇಲ್ಸ್ಮನ್ ಆಗಿದ್ದ. ಲೈಫ್ ಚೆನ್ನಾಗಿ ನಡೀತಿತ್ತು. ಹ್ಮ್ ಆದ್ರೆ ಆಗ್ಲೇ ಅವರ ಜೀವನದಲ್ಲಿ 2 ದೊಡ್ಡ ಆಘಾತಗಳು ಸಂಭವಿಸ್ತವೆ. ಮೊದಲನೇದು ಕೇವಲ 20 ವರ್ಷ ವಯಸ್ಸಲ್ಲಿ ಆದ ಒಂದು ಭೀಕರ ಕಾರ್ ಆಕ್ಸಿಡೆಂಟ್. ಅದೊಂದು ಸಾಮಾನ್ಯ ಆಕ್ಸಿಡೆಂಟ್ ಆಗಿರಲಿಲ್ಲ. ಒಬ್ಬ ಡ್ರಂಕ್ ಡ್ರೈವರ್ ಓಡಿಸ್ತಿದ್ದ ಟ್ರಕ್ಕು ಇವರ ಕಾರ್ಗೆ ಡಿಕ್ಕಿ ಹೊಡೆದು ಇವರು ಸುಮಾರು 6 ನಿಮಿಷಗಳ ಕಾಲ ಅಂದ್ರೆ ಕ್ಲಿನಿಕಲಿ ಡೆಡ್ ಆಗಿದ್ರು ಅಂತ ಸೋರ್ಸ್ ಹೇಳುತ್ತೆ. ಅಬ್ಬಾ. ಅವರ ದೇಹದಲ್ಲಿ 11 ಮೂಳೆಗಳು ಮುರಿದಿದ್ದವು. ವೈದ್ಯರು ಇವರು ಪ್ರಾಣ ಉಳಿಸ್ಕೊಂಡ್ರು ಮತ್ತೆಂದೂ ನಡೆಯಲು ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಇದನ್ನ ಕೇಳಿಲಾಗ ಯಾರಿಗಾದ್ರೂ ಜೀವನ ಮುಗೀತು ಅನ್ಸತ್ತೆ ಅಲ್ವಾ? ಖಂಡಿತ. ಆದ್ರೆ ಇಲ್ಲೇ ಕತೆಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಹಾಲ್ ಎಲ್ರೋಡ್ ಡಾಕ್ಟರ್ ಹೇಳಿದ್ದನ್ನು ಸುಳ್ಳು ಮಾಡಿ ಕೆಲವೇ ತಿಂಗಳುಗಳಲ್ಲಿ ಚೇತರಿಸ್ಕೊಂಡು ಆಸ್ಪತ್ರೆಯಿಂದ ನಡೆದುಕೊಂಡೇ ಹೊರಬರ್ತಾರೆ. ಇದು ಅವರ ಜೀವನದ ಮೊದಲ ಕಂಬ್ಯಾಕ್. ಹೌದು, ಎಲ್ಲ ಸರಿಹೋಯ್ತು ಅಂದುಕೊಳ್ಳುವಷ್ಟರಲ್ಲಿ 2ನೇ ಆಘಾತ ಕಾದಿತ್ತು. ಅದೇ 2008ರ ಜಾಗತಿಕ ಆರ್ಥಿಕ ಹಿಂಜರಿತದ ಸಮಯ. ಅವರ ಕೋಚಿಂಗ್ ಬಿಸ್ನೆಸ್ ಸಂಪೂರ್ಣವಾಗಿ ಕುಸಿದೋಯ್ತು. ಓ. ಗ್ರಾಹಕರೆಲ್ಲ ಹೋದ್ರು, ಮನೆ ಕಳ್ಕೊಂಡ್ರು, ಸಾಲ ಜಾಸ್ತಿಯಾಯಿತು. ಇದು ಅವರನ್ನು ದೈಹಿಕವಾಣಿ ಅಲ್ಲ, ಮಾನಸಿಕವಾಣಿ ಜರ್ಜರಿತಗೊಳಿಸಿತು. ತೀವ್ರವಾದ ಖಿನ್ನತೆಗೆ ಒಳಗಾದರು. ಆಗ ಅವರು ದಾರಿ ಕಾಣದೆ ಒದ್ದಾಡ್ತಿದ್ರು. ನಿಜ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರ ಜೀವನವನ್ನೇ ಬದಲಾಯಿಸಿದ್ದು ಒಂದು ಪಾಡ್ಕಾಸ್ಟ್ ಅಲ್ಲಿ ಕೇಳಿದ ಮಾತು. ಹೌದು. ಆ ಒಂದು ಲೈನ್, ನಿಮ್ಮ ವೈಯಕ್ತಿಕ ಅಭಿವೃದ್ಧಿಯ ಮಟ್ಟವನ್ನು ನಿಮ್ಮ ಯಶಸ್ಸಿನ ಮಟ್ಟವು ಎಂದಿಗೂ ಮೀರುವುದಿಲ್ಲ ಅಂತ. ಕರೆಕ್ಟ್. ಈ ಒಂದು ಲೈನ್ ಅವರ ತಲೆಯಲ್ಲಿ ಹೊಕ್ಕಿದ್ದು ಅವರ ಯೋಚನಾ ಲಹರಿಯನ್ನೇ ಬದಲಾಯಿಸಿತು. ನಿಜ. ಆ ಕ್ಷಣದಲ್ಲಿ ಅವರು ತಮ್ಮ ಸಮಸ್ಯೆಗೆ ಹೊರಗಡೆ ಪರಿಹಾರ ಹುಡುಕೋದನ್ನು ಬಿಟ್ಟು ಒಳಗಡೆ ನೋಡಲು ಶುರು ಮಾಡಿದ್ರು. ಅಂದ್ರೆ ಅವರ ಖಿನ್ನತೆಗೆ ಕಾರಣ ಅವರ ಪರಿಸ್ಥಿತಿಯಲ್ಲ, ಬದಲಿಗೆ ಆ ಪರಿಸ್ಥಿತಿಗೆ ಅವರು ಪ್ರತಿಕ್ರಿಯಿಸುತ್ತಿದ್ದ ರೀತಿ ಅಂತ ಅವರಿಗೆ ಅರಿವಾಯ್ತು. ಓಕೆ. ತಕ್ಷಣ ಅವರು ಜಗತ್ತಿನ ಅತ್ಯಂತ ಯಶಸ್ವಿ ಜನರ ಮುಂಜಾನೆಯ ದಿನಚರ್ಯ ಹೇಗಿರುತ್ತೆ ಅಂತ ರಿಸರ್ಚ್ ಮಾಡಲು ಶುರುವಾಡಿದ್ರು. ಆ ರಿಸರ್ಚ್ನಲ್ಲೇ ಮಿರಾಕಲ್ ಮಾರ್ನಿಂಗ್ ಹುಟ್ಟಿದ್ದು. ಅವರು ಯಶಸ್ವಿ ಜನರ ಅತ್ಯುತ್ತಮ ಅಭ್ಯಾಸಗಳನ್ನೆಲ್ಲ ಒಟ್ಟುಗೂಡಿಸಿ ಅದನ್ನ ಒಂದು ಸ್ಟ್ರಕ್ಚರ್ಡ್ ರುಟೀನ್ ಆಗಿ ಪರಿವರ್ತಿಸಿದ್ರು. ಹೌದು. ಮೊದಲು ತಮ್ಮ ಜೀವನದಲ್ಲೇ ಪ್ರಯೋಗ ಮಾಡಿದ್ರು. ಫಲಿತಾಂಶಗಳು ಅಸಾಧಾರಣವಾಗಿದ್ವು. ಕೆಲವೇ ತಿಂಗಳುಗಳಲ್ಲಿ ಅವರು ಖಿನ್ನತೆಯಿಂದ ಹೊರಬಂದು ತಮ್ಮ ಬಿಸ್ನೆಸ್ ಅನ್ನು ಮೊದಲಿದ್ದಕ್ಕಿಂತ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರು. ಆಕ್ಸಿಡೆಂಟ್ ಆದಾಗ ಡಾಕ್ಟರ್ ನೀನು ನಡೆಯಲ್ಲ ಅಂದಾಗ ಅವರು ಕೇಳಲಿಲ್ಲ. ಅದೇ ರೀತಿ ಆರ್ಥಿಕವಾಗಿ ಸೋತಾಗ ಜಗತ್ತು ನೀನು ಫೇಲ್ಯೂರ್ ಅಂದಾಗಲೂ ಅವರು ಕೇಳಲಿಲ್ಲ. 2 ಸಂದರ್ಭಗಳಲ್ಲೂ ಅವರು ತಮ್ಮ ಆಂತರಿಕ ಜಗತ್ತನ್ನು ಸರಿಪಡಿಸಿಕೊಳ್ಳೋದ್ರ ಮೇಲೆ ಗಮನ ಹರಿಸಿದ್ರು. ಕರೆಕ್ಟ್. ಅದೇ ಈ ಪರಿಕಲ್ಪನೆಯ ಮೂಲ. ಓಕೆ, ಹಾಗಿದ್ರೆ ಏನಿದು ಮಿರಾಕಲ್ ಮಾರ್ನಿಂಗ್? ಇದು ಕೇವಲ ಬೇಗ ಏಳೋದಾ? ಇದರ ಹಿಂದಿನ ಫಿಲಾಸಫಿ ಏನು? ಎಲ್ರೋಡ್ ಹೇಳೋ ಪ್ರಕಾರ ಜಗತ್ತಿನ 95% ಜನರು ತಮಗೆ ಬೇಕಾದ ಜೀವನವನ್ನು ನಡೆಸದೆ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಆಗಿ ಬದುಕುತ್ತಾರೆ. ಹೌದು. ಈ ಸ್ಥಿತಿಯಿಂದ ಹೊರಬರಲು ದಿನದ ಆರಂಭದ ಸಮಯವನ್ನು ಉದ್ದೇಶಪೂರ್ವಕವಾಗಿ ಸ್ವ-ಅಭಿವೃದ್ಧಿಗೆ ಬಳಸಬೇಕು. ಅದಕ್ಕಾಗಿ ಅವರು SAVERS ಅನ್ನೋ 6 ಅಭ್ಯಾಸಗಳ ಒಂದು ಚೌಕಟ್ಟನ್ನು ಕೊಟ್ಟಿದ್ದಾರೆ. ಹೌದು. SAVERS. ಈ ಪ್ರತಿಯೊಂದು ಅಕ್ಷರವು ಒಂದೊಂದು ಅಭ್ಯಾಸವನ್ನು ಸೂಚಿಸುತ್ತೆ. ಮೊದಲನೆಯದು ಎಸ್ ಅಂದ್ರೆ ಸೈಲೆನ್ಸ್ ಅಥವಾ ಮೌನ. ಕರೆಕ್ಟ್. ದಿನವನ್ನು ಫೋನ್ ನೋಡ್ತಾ ಟೆನ್ಷನ್ನಲ್ಲಿ ಶುರು ಮಾಡುವ ಬದಲು ಕೆಲವು ನಿಮಿಷಗಳ ಕಾಲ ಶಾಂತಿಯಿಂದ ಕಳೆಯೋದು. ಇದು ಧ್ಯಾನ ಆಗಿರಬಹುದು, ಪ್ರಾರ್ಥನೆ ಆಗಿರಬಹುದು, ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತು ನಮ್ಮ ಉಸಿರಾಟದ ಮೇಲೆ ಗಮನ ಹರಿಸುವುದಾಗಿರ್ಬೋದು.
ಇದು ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ದಿನಕ್ಕೆ ಒಂದು ಪಾಸಿಟಿವ್ ಟೋನ್ ಸೆಟ್ ಮಾಡುತ್ತೆ. ಓಕೆ, ಮುಂದಿನದು ಎ, ಅಫರ್ಮೇಷನ್ಸ್ ಅಂದ್ರೆ ದೃಢೀಕರಣಗಳು. ಇದು ನಮಗೆ ನಾವೇ ಹೇಳಿಕೊಳ್ಳುವ ಸಕಾರಾತ್ಮಕ ಮಾತುಗಳು. ನನ್ನ ಗುರಿಗಳನ್ನು ಸಾಧಿಸಲು ನಾನು ಸಮರ್ಥ ಅಥವಾ ನಾನು ಆತ್ಮವಿಶ್ವಾಸದಿಂದಿದ್ದೇನೆ ಅಂತ. ಒಂದು ನಿಮಿಷ, ಇಲ್ಲಿ ನನಗೊಂದು ಡೌಟ್. ನಾನು ಕಾನ್ಫಿಡೆಂಟ್ ಅಂತ ಸುಮ್ನೆ ಹೇಳ್ಕೊಳ್ಳೋದು ಕೆಲವರಿಗೆ ಸ್ವಲ್ಪ ಹೇಗ್ ಹೇಳೋದು, ಫೇಕ್ ಅಥವಾ ಟೊಳ್ಳು ಅನಿಸ್ಬಹುದಲ್ವೇ? ಅದೊಂದು ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಎಲ್ರೋಡ್ ಅದಕ್ಕೂ ಉತ್ತರ ಕೊಡ್ತಾರೆ. ಹೌದಾ? ಕೇವಲ ಕುರುಡಾಗಿ ವಾಕ್ಯಗಳನ್ನು ಹೇಳುವ ಬದಲು ನಾವು ಏನಾಗಲು ಬಯಸುತ್ತೇವೋ ಅದಕ್ಕೆ ಬೇಕಾದ ನಿರ್ದಿಷ್ಟ ಕ್ರಮಗಳೇನು ಮತ್ತು ಆ ಕ್ರಮಗಳನ್ನು ಯಾಕೆ ಮತ್ತು ಯಾವಾಗ ತೆಗೆದುಕೊಳ್ಳುತ್ತೇವೆ ಅನ್ನೋದನ್ನು ಸೇರಿಸಿ ಅಫರ್ಮೇಷನ್ ರಚಿಸಬೇಕು ಅಂತಾರೆ. ಓ, ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ನಾನು ಫಿಟ್ ಆಗಿದ್ದೇನೆ ಅನ್ನೋ ಬದಲು ನಾನು ಪ್ರತಿದಿನ 30 ನಿಮಿಷ ವ್ಯಾಯಾಮ ಮಾಡಲು ಬದ್ಧನಾಗಿದ್ದೇನೆ, ಏಕೆಂದರೆ ನನ್ನ ಆರೋಗ್ಯ ನನಗೆ ಮುಖ್ಯ ಅಂತ ಹೇಳ್ಕೊಳ್ಳೋದು ಹೆಚ್ಚು ಪರಿಣಾಮಕಾರಿ. ಓಕೆ, ಅದು ಹೆಚ್ಚು ಪ್ರಾಕ್ಟಿಕಲ್ ಆಗಿದೆ. ಹೌದು. ಮುಂದಿನದು ವಿಜುವಲೈಸೇಷನ್ ಅಂದ್ರೆ ದೃಶ್ಯೀಕರಣ. ಅಂದರೆ ನಮ್ಮ ಗುರಿಗಳನ್ನು ಈಗಾಗಲೇ ಸಾಧಿಸಿದಂತೆ ಕಣ್ಣು ಮುಚ್ಚಿ ಮಾನಸಿಕವಾಗಿ ಕಲ್ಪಿಸಿಕೊಳ್ಳೋದು. ಇದು ಕ್ರೀಡಾಪಟುಗಳು ಬಳಸುವ ಒಂದು ಶಕ್ತಿಶಾಲಿ ತಂತ್ರ. ಆಮೇಲೆ ಇ ಅಂದ್ರೆ ಎಕ್ಸರ್ಸೈಸ್, ವ್ಯಾಯಾಮ. ಬೆಳಿಗ್ಗೆ ಕೆಲವೇ ನಿಮಿಷ ಯೋಗ, ಜಂಪಿಂಗ್ ಜಾಕ್ಸ್ ಅಥವಾ ವಾಕಿಂಗ್ ಮಾಡುವುದರಿಂದ ದೇಹಕ್ಕೆ ಶಕ್ತಿ ಮತ್ತು ಮನಸ್ಸಿಗೆ ಚುರುಕುತನ ಸಿಗುತ್ತೆ. ಆಮೇಲೆ ಆರ್ ಅಂದ್ರೆ ರೀಡಿಂಗ್ ಅಥವಾ ಓದುವುದು. ದಿನಕ್ಕೆ ಕನಿಷ್ಠ 10 ಪುಟಗಳನ್ನಾದರೂ ಓದುವುದು. ಅದು ಸೆಲ್ಫ್ ಹೆಲ್ಪ್ ಪುಸ್ತಕವಾಗಿರ್ಬೋದು ಅಥವಾ ಯಾವುದೇ ಹೊಸ ವಿಷಯದ ಬಗ್ಗೆ ಇರ್ಬೋದು. ಹೊಸ ಜ್ಞಾನ ನಮ್ಮ ಯೋಚನಾ ಕ್ರಮವನ್ನು ವಿಸ್ತರಿಸುತ್ತಲ್ವಾ? ಖಂಡಿತ. ಕೊನೆಯದಾಗಿ ಎಸ್ ಅಂದ್ರೆ ಸ್ಕ್ರೈಬಿಂಗ್, ಅಂದ್ರೆ ಬರವಣಿಗೆ. ಜರ್ನಲಿಂಗ್. ಹೌದು. ಒಂದು ಜರ್ನಲ್ನಲ್ಲಿ ನಮ್ಮ ಆಲೋಚನೆಗಳು, ಕೃತಜ್ಞತೆಗಳು ಮತ್ತು ಯೋಚನೆಗಳನ್ನು ಬರೆಯುವುದು. ಇದು ಮನಸ್ಸಿನಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಸ್ಪಷ್ಟತೆ ನೀಡುತ್ತೆ. ಸೊ ಒಟ್ಟಿನಲ್ಲಿ SAVERS ಅಂದ್ರೆ ಸೈಲೆನ್ಸ್, ಅಫರ್ಮೇಷನ್ಸ್, ವಿಜುವಲೈಸೇಷನ್, ಎಕ್ಸರ್ಸೈಸ್, ರೀಡಿಂಗ್ ಮತ್ತು ಸ್ಕ್ರೈಬಿಂಗ್. ಇದನ್ನು ನಾವು ಒಂದು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಈ 6 ಅಭ್ಯಾಸಗಳು ನಮ್ಮ ಜೀವನದ 4 ಪ್ರಮುಖ ಆಯಾಮಗಳನ್ನು ಒಳಗೊಳ್ಳುತ್ತವೆ. 4 ಆಯಾಮಗಳು? ಹೌದು. ಅದನ್ನ PIES ಅಂತ ಕರಿಬಹುದು. ಅಂದ್ರೆ ಫಿಸಿಕಲ್ ವ್ಯಾಯಾಮ, ಇಂಟೆಲೆಕ್ಚುವಲ್ ಓದುವುದು, ಇಮೋಷನಲ್ ಬರವಣಿಗೆ, ದೃಢೀಕರಣಗಳು ಮತ್ತು ಸ್ಪಿರಿಚುವಲ್ ಮೌನ. ವಾವ್, ಇದು ಕೇವಲ ಪ್ರೊಡಕ್ಟಿವಿಟಿ ಹ್ಯಾಕ್ ಅಲ್ಲ, ಇದೊಂದು ಸಮಗ್ರವಾದ ಸ್ವಪರಿಶೀಲನೆ. ಎಕ್ಸಾಕ್ಟ್ಲಿ. ಸರಿ, ಇದೆಲ್ಲ ಕೇಳೋಕೆ ತುಂಬಾನೇ ಪವರ್ಫುಲ್ ಆಗಿದೆ. ಆದ್ರೆ ನಾನು ಬೆಳಿಗ್ಗೆ ಏಳುವ ವ್ಯಕ್ತಿಯಲ್ಲ ಅಥವಾ ನನ್ಗೆ ಸಮಯವೇ ಇಲ್ಲ ಅನ್ನೋ ಸಾಮಾನ್ಯ ಸಬೂಬುಗಳಿಗೆ ಏನು ಉತ್ತರ? ಅದೇ ಅಲ್ವಾ ಎಲ್ಲರ ಸಮಸ್ಯೆ. ಇಲ್ರೋಡ್ ಈ ಸಮಸ್ಯೆಗಳಿಗೆ ಕೆಲವು ಸರಳ ಉಪಾಯಗಳನ್ನು ನೀಡ್ತಾರೆ. ಓಕೆ. ಅವರು 5 ಹಂತದ ಸ್ನೂಸ್ ಪ್ರೂಫ್ ತಂತ್ರವನ್ನು ವಿವರಿಸ್ತಾರೆ. ಮೊದಲ ಹಂತ, ರಾತ್ರಿ ಮಲಗುವ ಮುನ್ನವೇ ಉದ್ದೇಶವನ್ನು ಸ್ಪಷ್ಟಪಡಿಸಿಕೊಳ್ಳುವುದು. ಅಂದ್ರೆ ಬೆಳಿಗ್ಗೆ ಅಲಾರಂ ಹೊಡೆದ ತಕ್ಷಣ ನಾನು ಉತ್ಸಾಹದಿಂದ ಏಳ್ತೇನೆ ಅಂತ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸುವುದು. ನಮ್ಮ ದಿನದ ಮೊದಲ ಆಲೋಚನೆ ರಾತ್ರಿಯ ಕೊನೆಯ ಆಲೋಚನೆಯಾಗಿರುತ್ತೆ ಅನ್ನೋದು ಅವರ ನಂಬಿಕೆ. ಓಕೆ. 2ನೇ ಹಂತ, ಅಲಾರಂ ಗಡಿಯಾರವನ್ನು ರೂಮಿನ ಇನ್ನೊಂದು ಬದಿಯಲ್ಲಿ ಇಡುವುದು. ಇದನ್ನ ನಮ್ಮಲ್ಲಿ ತುಂಬಾ ಜನ ಟ್ರೈ ಮಾಡಿರ್ತೀವಿ. ಹೌದು. ಹಾಸಿಗೆಯಿಂದ ಎದ್ದು ಹೋಗಿ ಅಲಾರಂ ಆಫ್ ಮಾಡಬೇಕು. ಆದ್ರೆ ಇಲ್ಲಿ ನಿಜವಾದ ಚಾಲೆಂಜ್ ಇರೋದು ಅಲಾರಂ ಆಫ್ ಮಾಡಿ ವಾಪಸ್ ಬಂದು ಮಲಗಿಬಿಡೋದು. ಆ ಮ್ಯಾಗ್ನೆಟಿಕ್ ಪುಲ್ ಇದೆಯಲ್ಲ ಹಾಸಿಗೆದು, ಅದನ್ನ ತಪ್ಪಿಸೋದು ಹೇಗೆ? ಅದಕ್ಕಾಗಿಯೇ 3ನೇ ಮತ್ತು 4ನೇ ಹಂತಗಳು ಬಹಳ ಮುಖ್ಯ. ಎದ್ದ ತಕ್ಷಣ ಬಾತ್ರೂಮ್ಗೆ ಹೋಗಿ ಹಲ್ಲುಜ್ಜಿ ಮುಖ ತೊಳೆಯುವುದು ಮತ್ತು ಒಂದು ದೊಡ್ಡ ಲೋಟ ನೀರು ಕುಡಿಯುವುದು. ಈ 2 ಸಂಘ ಕೆಲಸಗಳು ಮತ್ತೆ ಮಲಗು ಅನ್ನೋ ಪ್ಯಾಟರ್ನ್ ಅನ್ನು ಬ್ರೇಕ್ ಮಾಡಿ ದಿನವನ್ನು ಆರಂಭಿಸು ಅನ್ನೋ ಹೊಸ ಪ್ಯಾಟರ್ನ್ ಅನ್ನು ಶುರು ಮಾಡುತ್ತವೆ. ಓ, ರಾತ್ರಿಯಿಡೀ ನಿರ್ಜಲೀಕರಣಗೊಂಡಿರುವ ದೇಹಕ್ಕೆ ನೀರು ಶಕ್ತಿ ತುಂಬುತ್ತೆ ಅಂತ. ಕರೆಕ್ಟ್. ಆಯಾಸ ಕಡಿಮೆ ಮಾಡುತ್ತೆ. ಸರಿ, 5ನೇ ಮತ್ತು ಕೊನೆಯ ಹಂತ. ತಕ್ಷಣ ನಿಮ್ಮ ವ್ಯಾಯಾಮದ ಬಟ್ಟೆಗಳನ್ನು ಹಾಕೊಳ್ಳಿ ಅಥವಾ ಸ್ನಾನ ಮಾಡಿ. ಇದು ದಿನವನ್ನು ಆರಂಭಿಸಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮನ್ನು ಸಿದ್ಧಗೊಳಿಸುತ್ತೆ. ಸೊ ಇಲ್ಲಿ ಉದ್ದೇಶ ಇರೋದು ನಮ್ಮ ನಿದ್ದೆ ಮಂಪರಿನಲ್ಲಿರುವ ಮೆದುಳಿಗೆ ಯೋಚನೆ ಮಾಡೋಕ್ ಅವಕಾಶ ಕೊಡದೆ ಅದಕ್ಕೆ ಗೊತ್ತಾಗೋ ಮೊದಲೇ ದಿನವನ್ನು ಶುರು ಮಾಡಿಬಿಡೋದು. ಹೌದು. ಒಂದು ರೀತಿಯ ಮಾರ್ನಿಂಗ್ ಆಟೋಪೈಲಟ್. ಮಾರ್ನಿಂಗ್ ಆಟೋಪೈಲಟ್ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಾದವಿದೆ. ನಾವು ಎಷ್ಟು ಗಂಟೆ ನಿದ್ದೆ ಮಾಡಿದ್ದೇವೆ ಅನ್ನೋದಕ್ಕಿಂತ ಆ ನಿದ್ದೆಯ ಬಗ್ಗೆ ನಾವು ಮಲಗುವ ಮುನ್ನ ಏನು ಅಂದುಕೊಂಡಿದ್ದೆವು ಅನ್ನೋದು ನಮ್ಮ ಬೆಳಗಿನ ಭಾವನೆಯನ್ನು ನಿರ್ಧರಿಸುತ್ತೆ ಅಂತ ಎಲ್ರೋಡ್ ಹೇಳ್ತಾರೆ. ಹೌದಾ? ಅದು ಹೇಗೆ? ನನಗೆ 4 ಗಂಟೆ ನಿದ್ದೆ ಸಿಕ್ರೂ
ಆ ನಿದ್ದೆ ನನಗೆ ಸಂಪೂರ್ಣ ಶಕ್ತಿ ನೀಡುತ್ತೆ ಅಂತ ನಾವು ನಂಬಿದ್ರೆ ಬೆಳಿಗ್ಗೆ ನಾವು ಹೆಚ್ಚು ಶಕ್ತಿಯುತವಾಗಿರುತ್ತೇವೆ ಅನ್ನೋದು ಅವರ ವಾದ. ಇದು ಸ್ವಲ್ಪ ವಿವಾದಾತ್ಮಕ ಅನ್ಸಬಹುದು. ಆದ್ರೆ ಮೈಂಡ್ ಓವರ್ ಮ್ಯಾಟರ್ ಅನ್ನೋ ಕಾನ್ಸೆಪ್ಟ್ ಇದು. ಹೌದು. ಸಮಯವಿಲ್ಲದವರಿಗಾಗಿ 6 ಮಿನಿಟ್ಸ್ ಮಿರಾಕಲ್ ಮಾರ್ನಿಂಗ್ ಅನ್ನೋ ಒಂದು ಮಿನಿ ವರ್ಷನ್ ಕೂಡ ಇದೆ ಅಂತ ಕೇಳಿದ್ದೆ. ಇದೆ. ಅಂದ್ರೆ ಪ್ರತಿ SAVERS ಅಭ್ಯಾಸಕ್ಕೆ ಕೇವಲ 1 ನಿಮಿಷ ಮೀಸಲಿಡುವುದು. 1 ನಿಮಿಷ ಮೌನ, 1 ನಿಮಿಷ ದೃಢೀಕರಣ, ಹೀಗೆ. ಹೌದು. ಏನನ್ನು ಮಾಡದಿರೋದಕ್ಕಿಂತ ಇದು ಖಂಡಿತವಾಗಿ ಉತ್ತಮ ಅಲ್ವಾ? ನಿಜ. ಮತ್ತು ಯಾವುದೇ ಹೊಸ ಅಭ್ಯಾಸವನ್ನು ರೂಢಿಸಿಕೊಳ್ಳಲು 30 ದಿನಗಳ ಚೌಕಟ್ಟನ್ನು ನೀಡಲಾಗಿದೆ. ಇದು ಬಹಳ ವಾಸ್ತವಿಕವಾಗಿದೆ. 30 ದಿನಗಳು. ಮೊದಲ 10 ದಿನಗಳು ಅಸಹನೀಯ ಎನಿಸಬಹುದು. ಆಮೇಲಿನ 10 ದಿನಗಳು ಅಹಿತಕರ ಎನಿಸಿದರೂ ಹಿಂದಿಗಿಂತ ಸುಲಭವಾಗಿರುತ್ತದೆ. ಮತ್ತು ಕೊನೆಯ 10 ದಿನಗಳಲ್ಲಿ ಅದು ತಡೆಯಲಾಗದ ಅಭ್ಯಾಸವಾಗಿ ರೂಪುಗೊಳ್ಳುತ್ತದೆ. ಈ ವಿಭಜನೆಯು ಆರಂಭಿಕ ಕಷ್ಟಗಳನ್ನು ನಿರೀಕ್ಷಿಸಲು ಮತ್ತು ಅದನ್ನು ದಾಟಿ ಮುಂದುವರಿಯಲು ಸಹಾಯ ಮಾಡುತ್ತದೆ. ಓಕೆ, ನಮ್ಮತ್ರ ಈಗ ಒಂದು ಪವರ್ಫುಲ್ ವೈಯಕ್ತಿಕ ಕಥೆ ಇದೆ, ಮತ್ತೊಂದು ಸ್ಟ್ರಕ್ಚರ್ಡ್ ಮೆಥಡ್ ಇದೆ. ಇದು ಕೇಳೋಕೆ ತುಂಬಾನೇ ಇಂಪ್ರೆಸಿವ್ ಆಗಿದೆ. ಆದ್ರೆ ನನ್ನಲ್ಲಿರೋ ಸಂದೇಹವಾದಿ ಕೇಳ್ತಿದ್ದಾನೆ, ಇದು ಎಲ್ಲರಿಗೂ ವರ್ಕ್ ಆಡುತ್ತಾ? ನಾವೆಲ್ಲರೂ ಬಯೋಲಾಜಿಕಲಿ ಮಾರ್ನಿಂಗ್ ಪರ್ಸನ್ ಆಗೋಕೆ ಸಾಧ್ಯನಾ? ಅದೃಷ್ಟವಶಾತ್ ನಮ್ಮ ಸೋರ್ಸ್ಗಳಲ್ಲಿ ಇದರ ಬಗ್ಗೆ ಒಂದು ವೈಜ್ಞಾನಿಕ ಅಧ್ಯಯನವೂ ಇದೆ. ಓ ಗುಡ್. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಫಿನ್ಲ್ಯಾಂಡ್ನಲ್ಲಿ ನಡೆದ ಒಂದು ಅಧ್ಯಯನ ಔರಾ ರಿಂಗ್ ಬಳಸಿ ಜನರ ನಿದ್ರೆ ಮತ್ತು ಚಟುವಟಿಕೆಯ ಮಾದರಿಗಳನ್ನು 1 ವರ್ಷದ ಕಾಲ ದಾಖಲಿಸಿದೆ. ಓಕೆ. ಈ ಅಧ್ಯಯನ ಜನರು ಅವರ ನೈಸರ್ಗಿಕ ನಿದ್ರೆಯ ಮಾದರಿ ಅಥವಾ ಕ್ರೋನೋಟೈಪ್ ಆಧಾರದ ಮೇಲೆ 3 ಗುಂಪುಗಳಾಗಿ ವಿಂಗಡಿಸುತ್ತೆ. ಕ್ರೋನೋಟೈಪ್, ಅದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಕ್ರೊನೋಟೈಪ್ ಅಂದ್ರೆ ನಮ್ಮ ದೇಹದ ನೈಸರ್ಗಿಕ ಗಡಿಯಾರ. ಕೆಲವರು ಸಹಜವಾಗಿಯೇ ಬೆಳಗ್ಗೆ ಬೇಗ ಏಳ್ತಾರೆ ಮತ್ತು ರಾತ್ರಿ ಬೇಗ ಮಲಗ್ತಾರೆ. ಅವರನ್ನ ಮಾರ್ನಿಂಗ್ ಟೈಪ್ಸ್ ಅಥವಾ ಲಾಕ್ಸ್ ಅಂತ ಕರೀತಾರೆ. ಕರೆಕ್ಟ್. ಇನ್ನು ಕೆಲವರು ರಾತ್ರಿ ಹೆಚ್ಚು ಚುರುಕಾಗಿರ್ತಾರೆ ಮತ್ತು ಬೆಳಗ್ಗೆ ಏಳಲು ಕಷ್ಟಪಡ್ತಾರೆ. ಅವರನ್ನ ಈವ್ನಿಂಗ್ ಟೈಪ್ಸ್ ಇಟಿ ಅಥವಾ ಔಲ್ಸ್ ಅಂತ ಕರೀತಾರೆ. ಲಾಕ್ಸ್ ಮತ್ತು ಔಲ್ಸ್. ಹೆಚ್ಚಿನ ಜನರು ಈ ಎರಡರ ನಡುವೆ ಇರ್ತಾರೆ. ಅವರನ್ನ ನೈದರ್ ಟೈಪ್ಸ್ ಎನ್ಟಿ ಅಂತಾರೆ. ಓಕೆ, ಅರ್ಥವಾಯ್ತು. ಹಾಗಿದ್ರೆ ಈ ಅಧ್ಯಯನದ ಫಲಿತಾಂಶ ಏನು ಹೇಳುತ್ತೆ? ಫಲಿತಾಂಶಗಳು ನಿಜಕ್ಕೂ ಕುತೂಹಲಕಾರಿಯಾಗಿವೆ. ನಿರೀಕ್ಷೆಯಂತೆ ಔಲ್ಸ್ ಅಂದ್ರೆ ರಾತ್ರಿ ವ್ಯಕ್ತಿಗಳು ಸಾಮಾನ್ಯವಾಗಿ ಕಡಿಮೆ ನಿದ್ರೆಯ ಗುಣಮಟ್ಟವನ್ನು ಹೊಂದಿದ್ರು. ಆದರೆ ಅಧ್ಯಯನ ನಡೆದ 1 ವರ್ಷದ ಅವಧಿಯಲ್ಲಿ ಅವರ ನಿದ್ರೆಯ ಮತ್ತು ಚಟುವಟಿಕೆಯ ಅಭ್ಯಾಸಗಳು ಗಮನಾರ್ಹವಾಗಿ ಸುಧಾರಿಸಿರುವುದು ಕಂಡುಬಂದಿದೆ. ವಾವ್, ಅಂದ್ರೆ ಬದಲಾವಣೆ ಸಾಧ್ಯ ಅಂತ. ಹೌದು, ಇದು ಮಿರಾಕಲ್ ಮಾರ್ನಿಂಗ್ನ ವಾದವನ್ನು ಬೆಂಬಲಿಸುತ್ತೆ. ಅಂದ್ರೆ ಪ್ರಯತ್ನ ಪಟ್ರೆ ನಮ್ಮ ಸಹಜ ಪ್ರವೃತ್ತಿಯನ್ನು ಮೀರಿ ಬದಲಾವಣೆ ಸಾಧ್ಯ ಅನ್ನೋದನ್ನ ಇದು ಸೂಚಿಸುತ್ತೆ. ಹಾಗಾದ್ರೆ ನಾನು ನೈಟ್ ಔಲ್, ನಾನು ಬದಲಾಗೋಕೆ ಆಗಲ್ಲ ಅನ್ನೋದು ಕೇವಲ ಒಂದು ಸಬೂತು ಆಗಿರ್ಬೋದು. ಆದ್ರೆ ಲಾಕ್ಸ್ ಅಂದ್ರೆ ಬೆಳಗಿನ ಜಾವದ ವ್ಯಕ್ತಿಗಳ ಬಗ್ಗೆ ಏನ್ ಕಂಡುಬಂತು? ಮಧ್ಯಮ ಪ್ರಕಾರದವರು ಅಂದ್ರೆ ಎನ್ಟಿ ಅತ್ಯುತ್ತಮ ಮತ್ತು ಸ್ಥಿರವಾದ ನಿದ್ರೆ ಗುಣಮಟ್ಟವನ್ನು ಹೊಂದಿದ್ರು. ಆದ್ರೆ ಇನ್ನೊಂದು ಆಸಕ್ತಿಕರ ವಿಷಯ ಡೇ ಲೈಟ್ ಸೇವಿಂಗ್ ಟೈಮ್ ಬಗ್ಗೆ. ಓ, ಡಿಎಸ್ಟಿ. ವಸಂತಕಾಲದಲ್ಲಿ ಸಮಯವನ್ನು 1 ಗಂಟೆ ಮುಂದೆ ಹಾಕಿದಾಗ ಸಹಜವಾಗಿ ಬೆಳಗ್ಗೆ ಏಳುವ ಲಾರ್ಕ್ಸ್ಗೆ ಹೆಚ್ಚು ತೊಂದರೆಯಾಗುವುದು ಕಂಡುಬಂದಿದೆ. 1 ನಿಮಿಷ, ಇದು ಸ್ವಲ್ಪ ಕೌಂಟರ್ ಇಂಟ್ಯೂಟಿವ್ ಅಲ್ವಾ? ಬೆಳಿಗ್ಗೆ ಏಳೋರಿಗೆ 1 ಗಂಟೆ ಬದಲಾವಣೆ ಯಾಕೆ ಅಷ್ಟು ಪರಿಣಾಮ ಬೀರುತ್ತೆ? ಯಾಕಂದ್ರೆ ಅವರ ಸಿಸ್ಟಮ್ ಈಗಾಗಲೇ ಒಂದು ನಿರ್ದಿಷ್ಟ ಲಯಕ್ಕೆ ಟ್ಯೂನ್ ಆಗಿರುತ್ತೆ. ಆ ಸಣ್ಣ ಬದಲಾವಣೆಯೂ ಅವರ ಸೂಕ್ಷ್ಮವಾದ ಆಂತರಿಕ ಗಡಿಯಾರವನ್ನು ಹೆಚ್ಚು ಡಿಸ್ಟರ್ಬ್ ಮಾಡುತ್ತೆ. ಓಕೆ. ಆದ್ರೆ ಔಲ್ಸ್ ಈಗಾಗಲೇ ಸ್ವಲ್ಪ ಅಸ್ತವ್ಯಸ್ತವಾದ ನಿದ್ರೆಯ ಮಾದರಿಯನ್ನು ಹೊಂದಿರೋದ್ರಿಂದ ಈ ಬದಲಾವಣೆ ಅವರ ಮೇಲೆ ಅಷ್ಟು ದೊಡ್ಡ ಪರಿಣಾಮ ಬೀರೋದಿಲ್ಲ. ಟೈಪ್ಗೆ ತಕ್ಕಂತೆ ಇರಬೇಕಾ? ಇದರ ಅರ್ಥ ಒಂದು ಅಳತೆ ಎಲ್ಲರಿಗೂ ಸರಿ ಹೊಂದುವುದಿಲ್ಲ ಅನ್ನೋದು. ಮಿರಾಕಲ್ ಮಾರ್ನಿಂಗ್ ಒಂದು ಅತ್ಯುತ್ತಮ ಚೌಕಟ್ಟು. ಆದರೆ ಅದನ್ನು ಕುರುಡಾಗಿ ಅನುಸರಿಸುವ ಬದಲು ನಮ್ಮ ದೇಹದ ಸಹಜ ಲಯವನ್ನು ಅರ್ಥಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳುವುದು ಜಾಣತನ. ಅಂದ್ರೆ ಒಬ್ಬ ನೈಟ್ ಔಲ್ ಬೆಳಿಗ್ಗೆ 5 ಗಂಟೆಗೆ ಏಳುವ ಬದಲು 7 ಗಂಟೆಗೆ ಎದ್ದು ಈ ಅಭ್ಯಾಸಗಳನ್ನು ಮಾಡಿದರೂ ಅದು ಅವರಿಗೆ ಹೆಲ್ಪ್ ಆಗಬಹುದಾ? ಎಕ್ಸಾಕ್ಟ್ಲಿ. ಅದು ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಅಧ್ಯಯನವು ತೋರಿಸುವಂತೆ ಸುಧಾರಣೆ ಖಂಡಿತ ಸಾಧ್ಯ. ಆದರೆ ಆ ಪಯಣ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುತ್ತೆ. ಅದ್ಭುತ.
ಇಂದಿನ ನಮ್ಮ ಚರ್ಚೆಯಿಂದ ದಿ ಮಿರಾಕಲ್ ಮಾರ್ನಿಂಗ್ ಕೇವಲ ಬೇಗ ಏಳುವ ಬಗ್ಗೆ ಅಲ್ಲ, ಬದಲಿಗೆ ಎದ್ದ ನಂತರ ಸಿಗುವ ಆ ಸಮಯವನ್ನು ಹೇಗೆ ಅರ್ಥಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ಬಳಸಿಕೊಳ್ಳುವುದು ಎಂಬುದರ ಬಗ್ಗೆ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು, ಹ್ಯಾಯ್ ಐರಾಡ್ ಅವರ ವೈಯಕ್ತಿಕ ದುರಂತದಿಂದ ಹುಟ್ಟಿದ ಈ SAVERS ಚೌಕಟ್ಟು ಸಣ್ಣ ಸ್ಥಿರವಾದ ಹೆಜ್ಜೆಗಳ ಮೂಲಕ ದೊಡ್ಡ ಬದಲಾವಣೆ ತರಲು ಪ್ರೋತ್ಸಾಹಿಸುತ್ತೆ. ಅದೇ ಸಮಯದಲ್ಲಿ ವಿಜ್ಞಾನ ನಮಗೆ ನೆನಪಿಸೋದೇನೆಂದ್ರೆ, ನಮ್ಮ ದೇಹದ ನೈಸರ್ಗಿಕ ಲಯ ಅಥವಾ ಕ್ರೋನೋಟೈಪ್ ಅನ್ನು ಗೌರವಿಸುವುದು ಕೂಡ ಅಷ್ಟೇ ಮುಖ್ಯ. ನಿಜ. ರಾತ್ರಿ ವ್ಯಕ್ತಿಗಳು ತಮ್ಮ ಅಭ್ಯಾಸಗಳನ್ನು ಸುಧಾರಿಸಿಕೊಳ್ಳಬಹುದು, ಆದರೆ ಅವರ ಅನುಭವ ಬೆಳಗಿನ ವ್ಯಕ್ತಿಗಳಿಗಿಂತ ಭಿನ್ನವಾಗಿರಬಹುದು. ಹಾಗಾಗಿ ಈ ಚೌಕಟ್ಟನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಾಗ ಕಠಿಣ ಶಿಸ್ತಿನ ಜೊತೆಗೆ ಸ್ವಲ್ಪ ಸ್ವಕರುಣೆ ಮತ್ತು ಹೊಂದಿಕೊಳ್ಳುವ ಮನೋಭಾವವೂ ಇರಬೇಕು. ಕರೆಕ್ಟ್. ಕೊನೆಯದಾಗಿ ಒಂದು ಆಲೋಚನೆ. ಈ ಅಭ್ಯಾಸಗಳು ದಿನವನ್ನು ಉತ್ತಮವಾಗಿ ಪ್ರಾರಂಭಿಸಲು ಖಂಡಿತ ಸಹಾಯ ಮಾಡುತ್ತವೆ. ಆ ಬೆಳಗಿನ ಶಕ್ತಿ, ಉತ್ಸಾಹ ಮತ್ತು ಸ್ಪಷ್ಟತೆ ಅದ್ಭುತವಾಗಿರುತ್ತೆ. ಆದ್ರೆ ನಿಜವಾದ ಸವಾಲಿರೋದು ಆ ಪವಾಡವನ್ನು ದಿನವಿಡೀ ಕಾಯ್ದುಕೊಳ್ಳುವುದರಲ್ಲಿ. ಬೆಳಗಿನ ಆ ಪಾಸಿಟಿವ್ ಎನರ್ಜಿಯನ್ನು ಮಧ್ಯಾಹ್ನದ ಆಯಾಸ ಅಥವಾ ಸಂಜೆಯ ಗಡಿಬಡಿ ಆವರಿಸಿಕೊಳ್ಳದಂತೆ ತಡೆಯುವುದು ಹೇಗೆ? ಹೌದು, ಅದೊಂದು ದೊಡ್ಡ ಪ್ರಶ್ನೆ. ಬಹುಶಃ ಬೆಳಗಿನ ದಿನಚರ್ಯೆ ಅಷ್ಟೇ ದಿನದ ಉಳಿದ ಭಾಗದ ದಿನಚರ್ಯೆಯೂ ಮುಖ್ಯವೇನೋ? ಇದರ ಬಗ್ಗೆ ನಮ್ಮ ಕೇಳುಗರು ಯೋಚಿಸಬಹುದು.